then definitely high protein ಅಂತ ಸಿಗುತ್ತೆ. So let's just get started and get into my kitchen. ನಿಜ ಹೇಳ ಯಾವ ಹೆಸರೇ ಇಲ್ಲ, ಇವಾಗ ನಿಮ್ಮ ಮುಂದೆನೆ ನಾಮಕರಣ ಮಾಡ್ಬಿಡೋಣ. ಇದು ಹೈ ಪ್ರೋಟೀನ್ ಚಿಕನ್ ಮೇಯೋ ರ್ಯಾಪ್ಗೆ ಸ್ವಾಗತನಾ? ಇದ್ರಲ್ಲಿ ಎಂತ ಸ್ವಾಗತ? ಅಯ್ಯೋ ದೇವರೇ, ಏನೇನೋ ಮಾತಾಡ್ತೀನಿ ಒಂದೊಂದ್ಸರಿ. ಸೊ ಮನೇಲಿ ನಿಮ್ದು ಪಳ್ದಿರೋ ಚಿಕನ್ ಏನಿರುತ್ತಲ್ವಾ, ಬಟ್ ನೆಕ್ಸ್ಟ್ ಟೈಮ್ ಇದ್ರ ರೆಸಿಪಿನೂ ತೋರಿಸ್ತೀನಿ. ಇದೂನು just 5 minutes ಅಷ್ಟೇನೆ. have the most important ingredient is rice paper, chicken mayo mustard wrap. ಇನ್ನೊಂದು ಹೆಸರು, because mustard is very very like an important ingredient. ಈ ಮಸ್ಟರ್ಡ್ ಟೇಸ್ಟ್ ಇದೆಯಲ್ಲ ವೀಕ್ಷಕರೇ, ಆಹಾ ಏನು ಹೇಳಿ ನಾನು. ವೆಯ್ಟ್, ಬಿಫೋರ್ ವಿಚ್ ಸ್ವಲ್ಪ ಟೇಸ್ಟ್ ನೋಡ್ಕೊಂಬರೋಣ ಚೆನ್ನಾಗಿದೆ ಅಂತ. ಯಾವ ಉಪ್ಪು ಖಾರ ಎಂಥದ್ದು ಬೇಡ. ಸೊ ರೈಸ್ ಪೇಪರ್ಸ್ ಆರ್ ಲಿಟ್ರಲಿ ಹಾರ್ಡ್. ಒಂದು ಫ್ಯೂ ಸೆಕೆಂಡ್ಸ್ಗೆ ಇದರಲ್ಲಿ ನೆನೆಸಿಡ್ತೀನಿ. ಚಿಕನ್, ಮಸ್ಟರ್ಡ್, ಮೇಯೋ, shawarma, ರೋಲ್, wrap, whatever you want to call. ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಮೈ ಲೈಫ್ ಆಸ್ ಇಟ್ ಈಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಕ್ವಿಕ್ ವಿಡಿಯೋ ಮಾಡಬೇಡ ಅಂತ ಅಂದ್ಕೊಂಡೆ, ಯಾಕಂದರೆ ಇವಾಗ ಮಳೆ ಬರ್ತಾ ಇದೆ. ಮಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಟ್ಸ್ ರಿಯಲಿ ನೈಸ್, ದ ವೆದರ್ ಇಸ್ ರಿಯಲಿ ಗುಡ್. ಸೊ ನಾನು ಅಂದ್ಕೊಂಡೆ, ವೈ ನಾಟ್ ಮೇಕ್ ಒನ್ ಕ್ವಿಕ್ ಅಂದರೆ ಎಕ್ಸ್ಟ್ರೀಮ್ಲಿ ಕ್ವಿಕ್ ಡಿಶ್. ಪ್ರಾಬ್ಲಿ 5 minutes ಎಲ್ಲ ಹೋಗುತ್ತೆ ಈ ಡಿಶ್ಶು. ಇದು ಹೆಂಗೆ ಗೊತ್ತಾ? ಈವ್ನಿಂಗ್ ಸ್ನ್ಯಾಕ್ ಆ್ಯಂಡ್ ಯೆಟ್ ಇಟ್ಸ್ ಅ ಹೈ ಪ್ರೋಟೀನ್ ಸ್ನ್ಯಾಕ್. ಆಯಿತಾ? ನಿಮ್ಗೆಲ್ರಿಗೂ ಗೊತ್ತು ಪ್ರೋಟೀನ್ ಎಷ್ಟು ಮುಖ್ಯ ನಮ್ಮೆಲ್ಲರ ಲೈಫಲ್ಲಿ ಅಂತ. ಸೊ ನಾನಂತೂ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಜೊತೆ ನಾನು ಬ್ಯಾಲೆನ್ಸ್ಡ್ ಮೀಲ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ಕಾರ್ಬೋಹೈಡ್ರೇಟ್ಸು ಇರಬೇಕು, ಹೆಲ್ತಿ ಫ್ಯಾಟ್ಸು ಇರಬೇಕು, ಪ್ರೋಟೀನು ಇರಬೇಕು, ಫೈಬರು ಇರಬೇಕು, ರೈಟ್? ಬಟ್ ಒಂದೊಂದು ಸರಿ ಸ್ನ್ಯಾಕ್ ಮಾಡೋ ಟೈಮಲ್ಲಿ ಬಂದಾಗ ನನ್ನ ಮನೇಲಿ ಎಷ್ಟೊಂದು ಸರಿ ವೆಜಿಟೇಬಲ್ಸ್ನ ನಾನು ತಂದು ಸ್ಟ್ಯಾಕ್ ಮಾಡಲ್ಲ. ಅಂದರೆ ಫ್ರಿಜ್ಜಲ್ಲಿ ಇಟ್ಟು ನಾನು ಹಂಗೆಲ್ಲ ಮಾಡಲ್ಲ. ಸೊ ನಾನು ಏನು ಮಾಡ್ತೀನಿ, 1 ಇಲ್ಲ 2 ದಿನಕ್ಕೆ ಮಾತ್ರ ವೆಜಿಟೇಬಲ್, 1 ಇಲ್ಲ 2 ವೆಜಿಟೇಬಲ್ ಮಾತ್ರ ತೊಗೊಂಬಂದು ಒಂದು ದಿನ ಇನ್ನೊಂದು ದಿನಕ್ಕೆ ವೆಜಿಟೇಬಲ್ ಮುಗಿಸ್ಬಿಡ್ತೀನಿ. ಸೊ ಇವತ್ತು ನನ್ನ ಮನೇಲಿ ವೆಜಿಟೇಬಲ್ ಮುಗ್ದೋಗಿದೆ. ಸೊ ಐ ಥಾಟ್ ಲೆಟ್ ಮೀ ಜಸ್ಟ್ ಡೂ ಸಮ್ ಹೆಲ್ತಿ ಸ್ನ್ಯಾಕ್ ವಿತೌಟ್ ಎನಿ ವೆಜಿಟೇಬಲ್ಸ್. ಇಲ್ಲಿ ಫೈಬರ್ ಅಷ್ಟೊಂದು ಸಿಗಲ್ಲ ನಿಮಗೆ, ಬಟ್ ದೆನ್ ಡೆಫಿನೆಟ್ಲಿ ಹೈ ಪ್ರೋಟೀನ್ ಅಂತ ಸಿಗುತ್ತೆ. ಸೊ ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಗೆಟ್ ಇನ್ ಟು ಮೈ ಕಿಚನ್. ಸೊ ವೀಕ್ಷಕರೇ, ಈ ಡಿಶ್ಗೆ ನಿಜ ಹೇಳ ಯಾವ ಹೆಸರೇ ಇಲ್ಲ, ಇವಾಗ ನಿಮ್ಮ ಮುಂದೆನೆ ನಾಮಕರಣ ಮಾಡ್ಬಿಡೋಣ. ಇದನ್ನ ನಾವು ಹೈ ಪ್ರೋಟೀನ್ ಚಿಕನ್ ರ್ಯಾಪ್ ಅಂತ ಕರೆಯೋಣ. ನೋ ಹೈ ಪ್ರೋಟೀನ್ ಚಿಕನ್ ಮೇಯೋ ರ್ಯಾಪ್ ಅಂತ ಕರೆಯೋಣ. ಓಕೆ, ಸೊ ಹೈ ಪ್ರೋಟೀನ್ ಚಿಕನ್ ಮೇಯೋ ರ್ಯಾಪ್ಗೆ ಸ್ವಾಗತನಾ? ಇದ್ರಲ್ಲಿ ಎಂತ ಸ್ವಾಗತ? ಅಯ್ಯೋ ದೇವರೇ, ಏನೇನೋ ಮಾತಾಡ್ತೀನಿ ಒಂದೊಂದ್ಸರಿ. ರೆಸಿಪಿ ಏನಪ್ಪ ಅಂದರೆ ಆಲ್ರೆಡಿ ಕುಕ್ಡ್ ಚಿಕನ್ ಅಲ್ಲಿ ಮಾಡುವಂತ ಒಂದು ರೆಸಿಪಿ. ಸೊ ಮನೇಲಿ ನಿಮ್ದು ಪಳ್ದಿರೋ ಚಿಕನ್ ಏನಿರುತ್ತಲ್ವಾ, ಫಾರ್ ಎಕ್ಸಾಂಪಲ್ ನೀವು ಕಬಾಬ್ ಮಾಡಿರ್ಬೋದು, ಸ್ವಲ್ಪ ಕಬಾಬ್ ಉಳಿದಿರುತ್ತೆ, ಇಲ್ಲ ಚಿಕನ್ ಮಸಾಲ ಮಾಡಿರ್ತೀರಾ, ಆ ಚಿಕನ್ ಉಳಿದಿರುತ್ತೆ, ಇಲ್ಲ ಚಿಕನ್ ಕರಿನೇ ಮಾಡಿರ್ತೀರಾ, ಅದ್ರೊಳಗೆ ಚಿಕನ್ ಇರುತ್ತಲ್ಲ, ಆ ಚಿಕನು ನೀವು ತೆಗಿಬೋದು. ಐ ಮೀನ್ ಎನಿ ಫಾರ್ಮ್ ಆಫ್ ಚಿಕನ್ ವಿಚ್ ಇಸ್ ಕುಕ್ಡ್, ವಿಚ್ ಇಸ್ ರಿಮೈನಿಂಗ್, ಅಂದರೆ ಲೆಫ್ಟ್ ಓವರ್ ಆಗಿರೋದನ್ನ. ಇವತ್ತು ಲೆಫ್ಟ್ ಓವರ್ ಡಿಶ್ನ ಮಾಡ್ತಾ ಇರೋದು ನಾನು ಸ್ಟಾರ್ಟಿಂಗಿಂದ ಚಿಕನ್ ಹೇಗೆ ಕುಕ್ ಮಾಡಿದ್ದೀನಿ ಅದನ್ನ ತೋರಿಸಲ್ಲ. ಇದು ಆಲ್ರೆಡಿ ಕುಕ್ ಮಾಡಿರೋ ಚಿಕನ್ ಅಲ್ಲೇನೆ ಸ್ನ್ಯಾಕ್ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್. ಓಕೆ, ಮೇನ್ ಥಿಂಗ್ ಇಸ್ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಸೊ ನಾನು ಇದನ್ನ ಜಸ್ಟ್ ಒಂದು ಸಿಂಪಲ್ ಫ್ರೈ ಮಾಡಿಬಿಟ್ಟು ಚಿಕನ್ನ ಮಧ್ಯಾಹ್ನ ಊಟಕ್ಕೆ ಅಂತ ಕುಕ್ ಮಾಡಿದ್ದೆ. ಅದು ಆಲ್ರೆಡಿ ರೆಡಿ ಇದೆ. ಸ್ವಲ್ಪ ಮಿಕ್ಕಿದೆ, ಐ ಥಿಂಕ್ ಅರೌಂಡ್ 50-60 grams ಆಫ್ ಚಿಕನ್ ಇರ್ಬೋದು. ಸೊ ಈ ಚಿಕನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಟೈಮ್ ಇದ್ರ ರೆಸಿಪಿನೂ ತೋರಿಸ್ತೀನಿ. ಇದೂನು ಜಸ್ಟ್ 5 minutes ಅಷ್ಟೇನೆ. ಸೊ ಅದಲ್ಲದೆ you need to have the most important ingredient is rice paper. Okay, so ಈ ರೈಸ್ ಪೇಪರ್ ನಿಮಗೆ ಎಲ್ಲಿ ಬೇಕಾದರೂ ಅವೈಲೇಬಲ್ ಇದೆ. ಇಟ್ಸ್ ಇನ್ ದ ಸೂಪರ್ ಮಾರ್ಕೆಟ್, ಇಲ್ಲ ಆನ್ಲೈನ್, ಬ್ಲಿಂಕಿಟ್, ಪಂಕಿಟ್, ಯಾವುದ್ರಲ್ಲಿ ಬೇಕಾದರೂ ನೀವು ಆರ್ಡರ್ ಮಾಡ್ಬೋದು. ಸೊ ಈ ರೈಸ್ ಪೇಪರ್ ಒಂದು ನೀವು ಖರೀದಿ ಮಾಡಬೇಕಾಗುತ್ತೆ. ಇದು ನನ್ನ ಮನೇಲಿ ಸ್ಟಾಕ್ ಆಗಿಟ್ಟಿರ್ತೀನಿ, ಯಾಕಂದರೆ ನಾನು ರೈಸ್ ಪೇಪರಲ್ಲಿ ತುಂಬ ವೆರೈಟಿ ಆಫ್ ಡಿಶಸ್ ಮಾಡ್ತೀನಿ. ಮುಂದಿನ ವಿಡಿಯೋಸಲ್ಲಿ ನಿಮಗೆ ಇದ್ರ ಬಗ್ಗೆನೂ ತುಂಬ ಡಿಶಸ್ ಸಿಗುತ್ತೆ. ಅದಲ್ಲದೆ ಅಫ್ಕೋರ್ಸ್ 2 most important, that is one is mayo
ಆಯಿತಾ. ಮೇಯೋನೀಸ್ ನಾನು ಹೆಲ್ಮೆನ್ಸ್ ಮೇಯೋನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೇಯೋನೀಸ್ ಬ್ರ್ಯಾಂಡ್. ದಿಸ್ ಇಸ್ ವೆಜ್, ಅಂದರೆ ಇದು ಎಗ್ಲೆಸ್ ಮೇಯೋ. ಅದಲ್ಲದೆ ಮಸ್ಟರ್ಡ್ ಹನಿ. ಓಕೆ, ಮಸ್ಟರ್ಡ್ ಹನಿ ಸ್ವಲ್ಪ ಅದಕ್ಕೊಂದು ಫ್ಲೇವರ್ ಸಿಗುತ್ತೆ. ಸೊ ಬೇಸಿಕ್ಲಿ ಇದು ಸ್ಯಾಲಡ್ ಮೇಲೆ ಹಾಕುವಂಥ ಹನಿ. ಅದಲ್ಲದೆ ಐ ಆಲ್ಸೋ ಹ್ಯಾವ್ ಕಸೋಂಡಿ. ದ್ಯಾಟ್ ಇಸ್ ಅಗೇನ್ ಮಸ್ಟರ್ಡ್, ಅಂದರೆ ಮಸ್ಟರ್ಡ್ ಸಾಸ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್, ಇಟ್ಸ್ ಮಸ್ಟರ್ಡ್ ಸಾಸ್. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಚಿಕನ್ ಮೇಯೋ ಮಸ್ಟರ್ಡ್ ರ್ಯಾಪ್, ಇನ್ನೊಂದು ಹೆಸರು, ಬಿಕಾಸ್ ಮಸ್ಟರ್ಡ್ ಈಸ್ ವೆರಿ ವೆರಿ ಲೈಕ್ ಅನ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ಓಕೆ, ಸೊ ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಸೊ ವೀಕ್ಷಕರೇ, ನಾನೊಂದು ಬೋಲ್ ತಗೊಂಡಿದ್ದೀನಿ. ಈ ಬೋಲ್ ಒಳಗೆ ಈ ಚಿಕನ್ನ ಹಾಕೋಣ. ಓಕೆ, ಈ ಚಿಕನ್ನು ಸಖತ್ ಟೇಸ್ಟಿಯಾಗಿತ್ತು. ಇದ್ರ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ಇವಾಗ ಏನಪ್ಪ ಮಾಡಬೇಕು ಅಂದರೆ, ಈ ಚಿಕನ್ನ ನಾವು ಶ್ರೆಡ್ ಮಾಡಬೇಕು. ಶ್ರೆಡ್ ಅಂದರೆ ಈ ಥರ ಒಂದು ಫೋಕ್ ತಗೊಳ್ಳಿ, ಹಾಗೆ ಒಂದು ಸ್ಪೂನ್ ಈ ಥರ ಶ್ರೆಡ್ ಮಾಡಿ. ಓಕೆ, ನೀವು ಕೈಯಲ್ಲೂ ಶ್ರೆಡ್ ಮಾಡ್ಬೋದು, ಸ್ಪೂನಲ್ಲೂ ಶ್ರೆಡ್ ಮಾಡ್ಬೋದು. ಸೊ ಈ ಥರ ಶ್ರೆಡ್ ಮಾಡ್ಕೊಳ್ಳಿ. ನನಗಂತೂ ಕೈಯೇ ಸರಿ ಇದೆ ಎಲ್ಲದೂ ಅಲ್ವಾ. ಕೈ ಮಾಡುವಂಥ ಮ್ಯಾಜಿಕ್ಕು ಈ ಸ್ಪೂನ್ಗಳು ಮಾಡಲ್ಲ. ಸ್ಪೆಷಲಿ ಇಂಡಿಯನ್ಸ್ಗಂತೂ spoon doesn't do the magic. Anyways, I'm trying my best. So by the way, ವೀಕ್ಷಕರೇ, as an Indian, I am using my hand. I don't think so. ಈ ಸ್ಪೂನ್ ಗೀನಲ್ಲಿ ಅಷ್ಟು ಚೆನ್ನಾಗಿ ಶ್ರೆಡ್ ಆಗ್ತಿರ್ಲಿಲ್ಲ. So I'm using my hand. So please note that I'm using boneless chicken. ಬಟ್ ನಿಮ್ಮ ಬೋನ್ ಇದ್ರೂ ಚಿಂತೆ ಇಲ್ಲ. ನೀವು ಬೋನಿಂದ ಚಿಕನ್ನು ತೆಗಿಬೋದು, ಆ ಫ್ಲೆಶ್ನ ತೆಗಿಬೋದಲ್ವಾ. ಸೊ ತೆಗೆದ್ಬಿಟ್ಟು ನೀವು ಮಾಡ್ಬೋದು. ಸೊ ಈ ಥರ ಫುಲ್ ಶ್ರೆಡ್ ಮಾಡ್ಕೊಳ್ಳಿ. ಓಕೆನಾ? ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಡಿಶ್. ಆ್ಯಂಡ್ ಇದನ್ನ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ. ಇಟ್ಸ್ ಅ ಸೂಪರ್ ಸಕ್ಸಸ್ ಆ್ಯಂಡ್ ಐ ನೋ ದಟ್ ಇಟ್ಸ್ ಗೋನ್ ಬಿ ಸಕ್ಸಸ್ಫುಲ್. ಅದಕ್ಕೆ ಸಕ್ಸಸ್ ಆಗಿರೋ ಡಿಶ್ಗಳು ಮಾತ್ರ ನಿಮ್ಗೆ ತೋರಿಸ್ತೀನಿ. ಬಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ. ಇದು ಒಂಥರ ಇನ್ನೊಂಥರ ಡಿಫ್ರೆಂಟ್. ಓಕೆ ವೀಕ್ಷಕರೇ, ನಮ್ಮ ಚಿಕನ್ ಶ್ರೆಡ್ ಆಗಿದೆ ಕಂಪ್ಲೀಟ್ಲಿ. ಇದಕ್ಕೆ ನಾವು ಡೈರೆಕ್ಟ್ಲಿ ಲೆಟ್ಸ್ ಗೋ ಆ್ಯಂಡ್ ಪುಟ್ ಇನ್ ಸಮ್ ಮೇಯೋ. ನನ್ನ ಮೇಯೋ ಖಾಲಿ ಆಗ್ತಾ ಇದೆ, ಬಟ್ ನಾನು ಹೇಳಿದ್ನಲ್ಲ, ಇವೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ. ನಿಮಗೆ 1 ಟೀ ಸ್ಪೂನು ಎಷ್ಟು ನಿಮಗೆ ಮೇಯೋ ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ಐ ಆಮ್ ಪುಟ್ಟಿಂಗ್ ಲೈಕ್ ಲಿಟಲ್ ಬಿಟ್ ಆಫ್ ಮೇಯೋ. ಏನು ಗೊತ್ತಾ, ಚಿಕನ್ನು ಮೇಯೋ ಜೊತೆ ಇದ್ದಾಗ ಕ್ರೀಮಿ ಆಗಿರುತ್ತೆ. ನಾವು ಐ ಆಮ್ ಪುಟ್ಟಿಂಗ್ ದ ಹನಿ ಮಸ್ಟರ್ಡ್ ಸಾಸ್. ಇದರಲ್ಲಿ ಒಂಚೂರು ಆ ಸಾವರ್ನೆಸ್ಸು ಸ್ವೀಟ್ನೆಸ್ಸು ಎಲ್ಲ ಬರುತ್ತೆ. ಸೊ ಪುಟ್ ದ ಹನಿ ಮಸ್ಟರ್ಡ್ ಸಾಸ್. ಅಗೇನ್ 1 ಟೀ ಸ್ಪೂನ್ is what I am saying. ಆಮೇಲೆ ಈ ಇನ್ನೊಂದು ಮಸ್ಟರ್ಡ್ ಸಾಸ್, ದಿಸ್ ಇಸ್ ಹಿಂದಿಯಲ್ಲಿ ನಾವು ಕಸೋಂದಿ ಅಂತ ಹೇಳ್ತೀವಿ. ಸೊ ಐ ಆಮ್ ಜಸ್ಟ್ ಗೋನ್ ಪುಟ್ another. ಈ ಮಸ್ಟರ್ಡ್ ಟೇಸ್ಟ್ ಇದೆಯಲ್ಲ ವೀಕ್ಷಕರೇ, ಆಹಾ ಏನು ಹೇಳಿ ನಾನು. ನೀವು ಯಾವ ಉಪ್ಪು ಖಾರ ಹಾಕೋದೇ ಬೇಡ. ಫಸ್ಟ್ ಆಫ್ ಆಲ್ ಚಿಕನ್ನಲ್ಲೇ ಕುಕ್ ಆಗಿದೆ ಚಿಕನ್ನು, ಅದರಲ್ಲೇ ಮಸಾಲೆಗಳಿದೆ. ಸೊ ಡೋಂಟ್ ಪುಟ್ ಟು ಮಚ್ ಆಫ್. ಇನ್ನೊಂದು ಚೂರು ಹಾಕೋಣ. ಇನ್ನು ಮಸ್ಟರ್ಡ್ ಸಾಸ್ನ ನೀವು ನೋಡ್ಕೊಂಡು ಹಾಕೊಳ್ಳಿ. ಒಂದೊಂದ್ಸರಿ ತುಂಬ ಘಾಟ್ ಅನ್ಸುತ್ತೆ. So what we will do is now we're going to mix this up. Okay, ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ. Smells good, smells really good. ಇದಕ್ಕೆ ಬೇಸಿಕ್ಲಿ ನೀವು ವೆಜಿಟೇಬಲ್ಸ್ ಹಾಕ್ಬೋದು. ನಾನು ಹೇಳಿದ ನನ್ನ ಹತ್ರ ವೆಜಿಟೇಬಲ್ಸ್ ಇಲ್ಲ. ಇಫ್ ಯು ಹ್ಯಾವ್ ಲೆಟಸ್, ಈವನ್ ಯುನೋ ಒಂದು ಉದ್ದುದ್ದಕ್ಕೆ ನೀವು ಕ್ಯಾಪ್ಸಿಕಮ್ನ ಇಲ್ಲ ಕ್ಯಾರೆಟ್ನ ಇಲ್ಲ ಕ್ಯೂಕಂಬರ್ನ ಇಲ್ಲ ಓ ಮೈ ಗಾಡ್ ಐ ಆಮ್ ನಾಟ್ ಗೆಟಿಂಗ್ ಜುಕೀನಿ ಅಂತ ಇನ್ನೊಂದು ಇಟಾಲಿಯನ್ ಕ್ಯೂಕಂಬರ್ ಥರ ಕಾಣುತ್ತಲ್ಲ, ಇಟಾಲಿಯನ್ ಕ್ಯೂಕಂಬರ್ಸ್ ಅಂತ ಹೇಳ್ತಾರಲ್ಲ, ಜುಕೀನಿ, ಅದನ್ನು ಹಾಕೊಬೋದು. ಆ್ಯಂಡ್ ದೆನ್ ಯು ಕ್ಯಾನ್ ಪುಟ್ ಯುವರ್ ಲೆಟಸ್, all of that. I mean, you can do a lot of magic with this, but today I'm not using any fiber. It's just a high protein thing with a little bit of carbs because now rice paper na use ಮಾಡ್ತಿರೋದ್ರಿಂದ. So this is how the mixture looks like. Okay, so ivaga namma mixture ready agide. So let's get into wait, before which ಸ್ವಲ್ಪ ಟೇಸ್ಟ್ ನೋಡ್ಕೊಂಬರೋಣ ಚೆನ್ನಾಗಿದೆ ಅಂತ. ಯಾವ ಉಪ್ಪು ಖಾರ ಎಂಥದ್ದು ಬೇಡ, ಹೇಳಿದ್ನಲ್ಲ, ಎಕ್ಸ್ಟ್ರೀಮ್ಲಿ ಸಿಂಪಲ್ ಡಿಶ್. ಓಕೆ, ಸೊ ನಾವು ಲೆಟ್ಸ್ ಗೋ ವಿತ್ ದ ರ್ಯಾಪಿಂಗ್. ಅದು ಯಾವ್ದ್ರಲ್ಲಿ ಮಾಡ್ತಾ ಇದೀವಿ ನಾವು? ರೈಸ್ ಪೇಪರಲ್ಲಿ. ಸೊ ರೈಸ್ ಪೇಪರ್ದು ಒಂದು ಟ್ರಿಕ್ ಇದೆ. ಓಕೆ ವೀಕ್ಷಕರು, ಈಗ ರೈಸ್ ಪೇಪರ್ನ ರೆಡಿ ಮಾಡೋದಕ್ಕೆ ನಾನು ಈ ಥರ ಒಂದು ತಟ್ಟೆ ತೊಗೊಂಡಿದ್ದೀನಿ. ನಾವು ಊಟ ಮಾಡ್ತೀವಲ್ಲ ಆ ಥರ ಒಂದು ತಟ್ಟೆ, ಅದಕ್ಕೊಂಚೂರು ನೀರು ಹಾಕೊಳ್ಳಿ ಆಯಿತಾ. ಇಷ್ಟು ನೀರು ಹಾಕ್ಕೊಂಡು ಇದನ್ನ ಜಸ್ಟ್ ಪ್ಲೇಸ್ ಮಾಡಿ
ಇದಕ್ಕೆ ನಾವೇನ್ ಮಾಡೋಣ, ರೈಸ್ ಪೇಪರ್ನ ಸೋಕ್ ಮಾಡ್ಬೇಕು ನಾವು. ನಿಮ್ಮ ರೈಸ್ ಪೇಪರ್ ಏನಿದೆ ಈ ತರ ಹಾರ್ಡ್ ಆಗಿರುತ್ತೆ. Can you see this? The rice papers are literally hard. You can't really do anything. So rice papers are literally hard. Okay? So ನಾನೇನ್ ಮಾಡ್ತೀನಿ, ರೈಸ್ ಪೇಪರ್ನ ಒಂದು ಫ್ಯೂ ಸೆಕೆಂಡ್ಸ್ಗೆ ಇದರಲ್ಲಿ ನೆನೆಸಿಡ್ತೀನಿ. ಓಕೆ, I'm going to put that water on top of this. Just for few seconds, okay? Not for a longer time, just for few seconds. So let it soak. Maybe 10-15 seconds or 20 seconds maximum. So ವೀಕ್ಷಕರೇ, ಇವಾಗ ಆಲ್ಮೋಸ್ಟ್ 10-20 seconds ಆಗಿದೆ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೋ ಯು ದ ಟೆಕ್ಸ್ಚರ್. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗಾಗಿದೆ. ಸೊ ಇದನ್ನ ನಾನು ನೀರು ತೆಗೆಯೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ನೀರನ್ನ ಹೀಗೆ ಡ್ರೈನ್ ಮಾಡ್ತೀನಿ. ಓಕೆ, ಸೊ ಐ ಹ್ಯಾವ್ ಅ ಡ್ರೈನರ್ ಈಗ. ನೀರನ್ನ ತೆಗೆದು ಡ್ರೈನ್ ಮಾಡಿಬಿಡಿ. ಡ್ರೈನ್ ಮಾಡಿ ತಟ್ಟೆಯಲ್ಲೇ ಇನ್ನೂ ಆ ರೈಸ್ ಪೇಪರ್ನ ಹೀಗೆ ಇಡಿ. ಓಕೆ, ತೆಗೆದ್ರೆ ಏನಾಗುತ್ತೆ, ಕಟ್ ಆಗುತ್ತೆ. ಸೊ ಕೀಪ್ ದ ರೈಸ್ ಪೇಪರ್ ಜಸ್ಟ್ ಲೈಕ್ ದಿಸ್. ನೀರ್ ಮಾತ್ರ ತೆಗೆದು ಬಿಡಿ. ಸೊ ನಾನು ನೀರ್ ತೆಗೆದಿದ್ದೀನಿ. ದ ರೈಸ್ ಪೇಪರ್ ಇಸ್ ರೈಟ್ ಹಿಯರ್. ಇವಾಗ ನಾವೇನ್ ಮಾಡೋಣ ಅಂದ್ರೆ ನಮ್ಮ ಫಿಲ್ಲಿಂಗ್ ನ ಹಾಕೊಂಡ್ಬಿಡೋಣ ಇದ್ರ ಮೇಲೆ. ಓಕೆ, put this filling. ಆಕ್ಚುಲಿ ವೆಜಿಟೇಬಲ್ಸ್ ಇದ್ರೆ ತುಂಬಾ 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 ಚೆನ್ನಾಗಿರುತ್ತೆ. ನಾ ಹೇಳಿದ್ನಲ್ಲ, ನಾನು ಏನೇ ಶೂಟ್ ಮಾಡೋದು ರಿಯಾಲಿಟಿ ಶೂಟ್ ಮಾಡ್ತೀನಿ. ನನ್ನ ಮನೇಲಿ ಇಲ್ಲ, ಅದಕ್ಕೆ ಇದು ದಿಢೀರ್ ಅಂತ ಹೆಂಗ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ಸ್ ಇಲ್ಲ ಅಂತ ನಾವು ಅಡುಗೆನೇ ಮಾಡೋಕ್ಕಾಗಲ್ಲ ಅಂತೇನಿಲ್ವಲ್ಲ. ಫೈಬರ್ನ ಬೇಕಿದ್ರೆ ನೆಕ್ಸ್ಟ್ ಮೀಲಲ್ಲಿ ತಿಂದ್ಕೊಳ್ಳಿ. ಓಕೆನಾ, ಆಯ್ತಾ? ಸೊ ಇವಾಗ ನಾವು ನಮ್ಮ ಫಿಲ್ಲಿಂಗ್ನ ಇಲ್ಲಿ ಹಾಕೊಂಡಿದ್ದೀವಿ. ನಿಮಗೆ ಬೇಕಿದ್ರೆ ಇದಕ್ಕೆ ಟೊಮೆಟೊ ಸಾಸು, ಏನೇನು ಸಾಸ್ ಬೇಕೋ ಹಾಕೊಬೋದು. ಸೊ now what I'll do is I'll try to wrap this. Okay, so wrap it around like this neatly, and this goes this way. Okay, can you all see that? Ishtu neat wrap agide. So I try to cover the edges as well. You can see it. I'm trying to cover the edges so that stuffing ಒಳಗಿಂದ ಹೊರಗೆ ಬರಬಾರ್ದು. ಓಕೆ, ಅಂಡ್ ಸಿನ್ಸ್ ಇಟ್ಸ್ ರೈಸ್ ಅಂಡ್ ದರ್ ಇಸ್ ಅ ಲಿಟಲ್ ಬಿಟ್ ಆಫ್ ಸ್ಟಾರ್ಚ್ ಇನ್ ಟು ಇಟ್, ಸೊ ಈಸಿಲಿ ಇದು ವ್ರ್ಯಾಪ್ ಆಗಿಬಿಡುತ್ತೆ. ಓಕೆ, ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಥಿಂಗ್. ಇವಾಗ ನಾವು ಏನು ವ್ರ್ಯಾಪ್ ಮಾಡಿದ್ದೇವಲ್ಲ, ಇದನ್ನ ಎರಡು ರೀತಿ ನೀವು ಕುಕ್ ಮಾಡ್ಬೋದು. ದ ಮೋಸ್ಟ್ ಹೆಲ್ತಿಯೆಸ್ಟ್ ವೇ ಈಸ್ ಟು ಕುಕ್ ಇನ್ ಅ ಏರ್ ಫ್ರೈಯರ್. ನೀವು ಏರ್ ಫ್ರೈಯರ್ ಮೇಲೆ ಯು ಕ್ಯಾನ್ ಜಸ್ಟ್ ಸ್ಪ್ರೇ ಅ ಲಿಟಲ್ ಬಿಟ್ ಆಫ್ ಆಯಿಲ್ and then you can put it in the air fryer and keep it for like 5 minutes, that's it, and then it will air fry. But ನನ್ನ ಹತ್ರ ಏರ್ ಫ್ರೈರ್ ಇದೆ, ಬಟ್ ಸ್ವಲ್ಪ ಲೇಸಿ. ನಾನು ಅದನ್ನು ತೆಗೆದು ಪ್ಲಗ್ ಮಾಡೋಷ್ಟು, ಐ ಮೀನ್ ಅಷ್ಟು ಲೇಸಿ ಅಲ್ಲ, ಬಟ್ ಏನಂದರೆ ಸ್ವಲ್ಪ ನಂದು ಪ್ಲಗ್ ಇನ್ ಪಾಯಿಂಟ್ಸು ಸ್ವಲ್ಪ ಬಿಕಾಸ್ ಐ ಹ್ಯಾವ್ ಅ ವೆರಿ ಸ್ಮಾಲ್ ಕಿಚನ್. ಸೊ ಎಲ್ಲ ಕಡೆ ಸಾಮಾನುಗಳು ಇಡೋಕ್ಕಾಗಲ್ಲ ಅಂತ ಐ ಹ್ಯಾವ್ ಕೆಪ್ಟ್ ದ ಏರ್ ಫ್ರೈಯರ್ ಲೈಕ್ ದ್ಯಾಟ್. ಬಟ್ ವಾಟ್ ಎವರ್ ಇಟ್ ಇಸ್, ನಾನು ಈಗ ಮಿನಿಮಮ್ ಅಂದರೆ ಆಯಿಲ್ದು ತುಂಬಾ ಲೈಕ್ ಪ್ರಾಬ್ಲಿ 5 ml ಆಯಿಲ್ ಯೂಸ್ ಮಾಡಿಬಿಟ್ಟು ಐಮ್ ಜಸ್ಟ್ ಗೋನ್ ಲೈಕ್ ಫ್ರೈ ದಿಸ್ ಇನ್ ಅ ಪ್ಯಾನ್, ಲೈಕ್ ಯೋರ್ ನಾನ್ ಸ್ಟಿಕ್ ಪ್ಯಾನ್, ಯಾವುದೇ ಪ್ಯಾನ್ ಇರ್ಬೋದು, ಅದರಲ್ಲಿ ಫ್ರೈ ಮಾಡೋಣ. ಓಕೆ, ಚೆನ್ನಾಗಿ ಬಿಸಿ ಆಗಿದೆ. ಸೊ ಸ್ವಲ್ಪ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಆಲಿವ್ ಆಯಿಲ್ ಯೂಸ್ ಮಾಡೋದು. ಸೊ ದ್ಯಾಟ್ಸ್ ಇಟ್, ನಾಟ್ ಮೋರ್. ಸೊ ನಾನೇನು ಮಾಡ್ತೀನಿ, ಐ ಜಸ್ಟ್ ಸ್ಪ್ರೆಡ್ ಓನ್ಲಿ ಟು ದಿ ಏರಿಯಾ ವೇರ್ ದ wrap is going to sit, right, where I'm going to keep the wrap. So ishtak matra I'm going to spread the oil. Okay, I'm going to place it on this. The smell sound barta hai. Let this get fried. The sound is so good, right? So idu ಒಂದು 2 ನಿಮಿಷ ಒಂದು ಕಡೆ ಫ್ರೈ ಆಗಿ, ಓಕೆ, ಆ್ಯಂಡ್ ದೆನ್ ವಿ ವಿಲ್ ಫ್ಲಿಪ್ ಇಟ್ ಅರೌಂಡ್. ಓಕೆ, ಸ್ಲೋಲಿ ಫ್ಲಿಪ್ ಮಾಡೋಣ. ಫ್ಲಿಪ್ ಮಾಡುವಾಗ ಗಮನದಿಂದ ಫ್ಲಿಪ್ ಮಾಡಿ, ಯಾಕಂದರೆ ಇಟ್ಸ್ ರೈಸ್ ಪೇಪರ್ ಅಲ್ವಾ. ಸೊ ಇಟ್ ಮೈಟ್, ನನಗೂ ಸ್ವಲ್ಪ ಅಭ್ಯಾಸ ಇಲ್ಲ. ಓಕೆ, ಐ ಥಿಂಕ್ ಐಲ್ ಟೇಕ್ ದ ಹೆಲ್ಪ್ ಆಫ್ ಅನದರ್ ಸ್ಪೂನ್. ಓಕೆ, ಸ್ಲೋಲಿ ಫ್ಲಿಪ್ ಮಾಡೋಣ. ನನಗೂ ಒಂಚೂರು ಐಡಿಯಾ ಇಲ್ಲ. Again, flip, and I don't want it to break. Okay, finally I flipped it. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇವಾಗ ನಾವು ಇನ್ನೊಂದು ಸೈಡ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ.
ಎಲ್ಲೆಲ್ಲಿ ಆಯಿಲ್ ಇದೆ ಐ ಆಮ್ ಜಸ್ಟ್ ಟ್ರೈಂಗ್ ಟು ಲೈಕ್ ಮೂವ್ ದಿಸ್ ಸೊ ದಟ್ ಇಟ್ ಗೆಟ್ಸ್ ಫ್ರೈಡ್ ವೆರಿ ವೆಲ್. ಓಕೆ ವೀಕ್ಷಕರು, ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಲೆಟ್ಸ್ ಡೂ ದ್ಯಾಟ್ ಅಂಡ್ ದೆನ್ ಗೋ. ದ್ಯಾಟ್ಸ್ ಇಟ್ ಅಲ್ವಾ? ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಿ ದ ಕ್ರಿಸ್ಪಿನೆಸ್. ವಾವ್. ಈಗ ಇದನ್ನ ನಾನು ಕಟ್ ಮಾಡ್ಕೊತೀನಿ. Ouch. It's very hot. It's very, very hot. So here it is. ವೀಕ್ಷಕರೇ, ನೀವು ನೋಡಿ ನಗ್ತೀರಾ ನನ್ನನ್ನು. ಇನ್ನೊಂದು ಹೆಸರು ಜ್ಞಾಪಕ ಇದು ನೋಡ್ತಾ ನೋಡ್ತಾ ಚಿಕನ್ ಮಸ್ಟರ್ಡ್ ಮೇಯೋ ಶವರ್ಮಾ. Homemade chicken mayo mustard shawarma. What do you say? Oh my god, I'm getting umpteen number of names. I'm getting like lots and lots of names. Because you ಏನಿಟ್ರು ಇದಕ್ಕೆ ಹೆಸರು. But I think ನಾವು ಈ ಹೋಟ್ಲಲ್ಲಿ ಏನೇನೋ ಹೊರಗೆ ಹೋಗ್ಬಿಟ್ಟು ಆ ಶವರ್ಮಾ ತಿಂತೀವಿ. ಮೈದಾದು ರೊಟ್ಟಿ, ಅದರೊಳಗೆ ಆ ಮೇಯೋನು ಅದರಲ್ಲೂ ಮೈದಾ ಹಾಕಿರ್ತಾರೆ. ಸೊ ಇಟ್ ಈಸ್ ರಿಯಲಿ ಅನ್ಹೆಲ್ತಿ. ಈ ಥರ ನೀವು ರೈಸ್ ಪೇಪರ್ ಇಸ್ ಆ್ಯಕ್ಚುಲಿ ಹೆಲ್ತಿ, ಆಯಿತಾ? ರೈಸ್ ಪೇಪರ್ನ ತೊಗೊಂಡು ಬಂದು ಈ ಥರ ರೋಲ್ಸ್ ನಾವು ಮನೇಲೇ ಮಾಡಿದ್ರೆ ಇಟ್ಸ್ ಅ ಕ್ಲೀನ್, ನೀಟ್, ಹೆಲ್ತಿ ಫುಡ್ ದ್ಯಾಟ್ ವಿ ಗೋಣ ಈಟ್ ಅಲ್ವಾ? ಹೈ ಪ್ರೋಟೀನ್ ಆ್ಯಂಡ್ ನಥಿಂಗ್ ಆ್ಯಸ್ ಸಚ್ ಟು ವರಿ ಅಬೌಟ್ ಯುವರ್ ಡೈಜೆಷನ್ ಬಿಕಾಸ್ ರೈಸ್ ಕ್ವಿಕ್ಲಿ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಲೆಟ್ಸ್ ಟೇಸ್ಟ್ ಅಲ್ಲ? ಯಾಕೆ ವೇಟ್ ಮಾಡ್ತಾ ಇದೀವಿ? ವಾಟ್ ಆರ್ ವಿ ವೇಟಿಂಗ್ ಫಾರ್? ಲೆಟ್ಸ್ ಟೇಸ್ಟ್. ವೀಕ್ಷಕರೇ, ನನ್ನ ಡ್ರೆಸ್ಸು, ಮೇಕಪ್ಪು, ಗೀಪಕ್ಕೆ ಏನೂ ಇಲ್ಲ. ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ವಿಡಿಯೋ ಮಾಡಬೇಕು ಅಂತ. ಬಿಟ್ಟರೆ ಮಲಗಿದ್ದೆ ನಾನು. ಎದ್ದು ಹೊಟ್ಟೆ ಸಿಗ್ತಿದೆ ಅಂತ ಇದನ್ನ ಮಾಡಕ್ಕೆ ಬಂದೆ. ಹಾಗೆಯೇ ನಿಮ್ಗೂ ತೋರಿಸ್ಬೇಡ ಅಂತ, ಬಿಕಾಸ್ ಯು ಆರ್ ಮೈ ಫ್ಯಾಮಿಲಿ, ರೈಟ್? ಸೊ ಬಿಸಿ ಇದೆ. ಲಾಸ್ಟ್ ಟೈಮ್ ಥರ ಸುಟ್ಕೊಳಕ್ಕೆ ಇಷ್ಟ ಇಲ್ಲ ನಾನು. ಓ ಮೈ ಗಾಡ್, ಇಟ್ಸ್ ಟೂ ಹಾಟ್. ಇಟ್ಸ್ ಟೂ ಹಾಟ್. ವೇಟ್. ಓಕೆ, ಈಗ ಆರಿದೆ ಅಂತ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಸರಿ ಕನ್ನಡ. ಓ ಮೈ ಗಾಡ್, ದಿಸ್ ಇಸ್ ನಾಟ್ ಹ್ಯಾಪನಿಂಗ್. ತೊಗೊಳಕ್ಕೆ ಆಗ್ತಿಲ್ಲ ನನಗೆ, ಅಷ್ಟು ಬಿಸಿ ಇದೆ. ಓಕೆ, ಸೊ ಲೆಟ್ಸ್ ಜಸ್ಟ್ ಟ್ರೈ. ರೆಡಿ? 1 2 3 ಗೋ. Oh my god. Oh my god. This is just amazing. Ashita approved. Chicken, mustard, mayo, shawarma, roll, wrap, whatever you want to call it. But this is ultimate. Guys, ishtu tasty, healthy snack, high protein snack. I can't stop. I can't really stop. Let me enjoy this. ಇವತ್ತು ನಾನೇನು ಮಾತುಕತೆ ಮಾಡಲಿಲ್ಲ, ಬಟ್ ನಿಮ್ಮೆಲ್ರಿಗೂ ಗೊತ್ತು, ಆಲ್ ಐ ವಾಂಟ್ ಇಸ್ ಯು ಗೈಸ್ ಟು ಸ್ಟೇ ಹ್ಯಾಪಿ. ಇಲ್ಲ ಅಂದ್ರೂ ಪೀಸ್ಫುಲ್ ಆಗಿರಿ, ಮನಃಶಾಂತಿ ತಗೊಳ್ಳಿ. ಹಾಗೆಯೇ ನನ್ನೆಲ್ಲೂ ವೀಡಿಯೋಸ್ನ ನೋಡಿ ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಐ ಲವ್ ಯು ಆಲ್. ಟೇಕ್ ಕೇರ್, ಸ್ಟೇ ಸೇಫ್. See you in my next vlog. Bye. I need to enjoy. ಬಿಸಿ ಬಿಸಿ ಇರುವಾಗ ತಿನ್ನೋದ್ರಲ್ಲಿ ಮಜಾ. ಚುಮ್ಮೇಶ್ವರಿ. Bye.